ಇಂದು ದರ್ಶನ್ ವಿಚಾರಣೆ, ಇತ್ತ ಅಭಿಮಾನಿಗಳಿಂದ ಪೂಜೆ. ದೇವಸ್ಥಾನದಲ್ಲಿ ದರ್ಶನ್ ಫೋಟೋ ಇಟ್ಟು ಪೂಜೆಯನ್ನ ಮಾಡಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನಲ್ಲಿ ಅಭಿಮಾನಿ ಪೂಜೆಯನ್ನ ಸಲ್ಲಿಸ್ತಾ ಇರೋದು. ಶ್ರೀಮಾತೆ ಮಾಳಿಮಂಗಮ್ಮ ದೇವರ ಮೂರ್ತಿ ಮುಂದೆ ಫೋಟೋವನ್ನ ಇಟ್ಟು, ದರ್ಶನ್ ಫೋಟೋವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಲಾಗ್ತಿದೆ. ದರ್ಶನ್ ಶೀಘ್ರವೇ ಜೈಲಿನಿಂದ ರಿಲೀಸ್ ಆಗಲಿ ಅಂತ ಪ್ರಾರ್ಥನೆ. ಇದೊಂದು ಹೊಸ ಟ್ರೆಂಡ್, ಹೊಸ ಖಯಾಲಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರೋ ಒಬ್ರು ಮಾಡಿದ್ರು ಹೋಗಿ ದೇವಸ್ಥಾನದಲ್ಲಿ ಫೋಟೋ ಇಟ್ಟು ಆಮೇಲೆ ಎಲ್ಲ ಅದನ್ನೇ ಜೈ ಅಂತ ಅನ್ನಿಸ್ತಾ ಇದ್ದಾರೆ. ತುಂಬ ಜನ ಇದನ್ನ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿಗೆ ದೇವ್ರನ್ನ ತಂದ್ರಪ್ಪ, ಒಬ್ಬ ಕೊಲೆ ಆರೋಪದ ಅಡಿಯಲ್ಲಿ ಜೈಲಲ್ಲಿರುವಂಥ ವ್ಯಕ್ತಿಯ ಫೋಟೋವನ್ನು ತಂದು ದೇವರ ಮಡಿಲಲ್ಲಿ, ದೇವರ ತೊಡೆ ಮೇಲೆ, ದೇವರ ಮುಂದೆ ಇಟ್ಟು ಪೂಜೆ ಮಾಡುವಷ್ಟರ ಮಟ್ಟಿಗೆ ನಮ್ಮ ಸಮಾಜ ಅಭಿವೃದ್ಧಿ ಆಗಿದೆಯಲ್ಲ, ನಮ್ಮ ಸಮಾಜ ಬೆಳವಣಿಗೆ ಆಗಿದೆಯಲ್ಲ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಊರ ಹಿರಿಯರು ಅಥವಾ ಹಿಂದಿನ ತಲೆಮಾರು ಅಂತ ನಾವು ನೋಡಿದಾಗ ಅವರೆಲ್ಲ ಬಾಯಿಗೆ ಬಂದಾಗ ಬೈತಾ ಇದ್ದಾರೆ ಈ ಜನ್ರೇಷನ್ ಅವ್ರಿಗೆ. ಆದ್ರೂ ಬಿಡ್ತಾ ಇಲ್ಲ. ಒಂದು ಕ್ರೇಜು, ಒಂದು ಫೋಟೋ ಇಡೋದು ದೇವ್ರ ಮುಂದೆ, ಅದಕ್ಕೊಂದು ಹಾಡು ಹಾಕೋದು, ಅದನ್ನು ವೈರಲ್ ಮಾಡೋದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಲೈಕ್ಸು, ಹೆಚ್ಚಿನ ವ್ಯೂಸ್ ಬೇಕು ಅಂತಂದರೆ ಈ ಥರದ್ದೆಲ್ಲ ಹರಸಾಹಸ ಪಡಬೇಕಾಗ್ತಾ ಇರುತ್ತೆ. ಕೆಲವ್ರದ್ದು ಅಂಧಾಭಿಮಾನ ಇದೆ, ಏನು ಮಾಡಲಿಕ್ಕಾಗಲ್ಲ. ಇವರೆಲ್ಲ ಒಂದಿನಾದರೂ ಹೋಗಿ ತಂದೆ ತಾಯಿ ಫೋಟೋ ಇಟ್ಟು ಅಲ್ಲಿ ಕೇಳ್ಕೊಂಡಿದ್ರೋ ಬೇಡ್ಕೊಂಡಿದ್ರೋ, ಹೋಗಲಿ ತಂದೆ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡಿದ್ರಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೇ. ನೀವು ಇವತ್ತು ಹಿಂಗೆಲ್ಲ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಮನೆಯಲ್ಲೇ ದೇವರು ಅನ್ಸ್ಕೊಂಡಿರೋ ತಂದೆ ತಾಯಿ ಇದ್ದಾರಲ್ಲ, ಅವ್ರಿಗೆ ಎಷ್ಟು ಗೌರವ ಕೊಟ್ಟಿದ್ದೀರಾ, ಅವ್ರನ್ನ ಎಷ್ಟು ಬಾರಿ ಪೂಜಿಸಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಉತ್ತರವನ್ನು ಯಾರ್ಯಾರು ಹಿಂಗೆ ವರ್ತಿಸ್ತಿದ್ದಾರೋ ಅವರೇ ಕೊಡಬೇಕು. ಇವತ್ತು ಒಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ. ದರ್ಶನ್ ವಿಚಾರಣೆ ಇದೆ. ಇನ್ನೊಂದು ಕಡೆಯಲ್ಲಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ದೇವರ ಮುಂದೆ ದರ್ಶನ್ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿಸಿದ್ದಾರೆ.